ದೋಸ್ತಿಗೆ ಬಿಗ್ ಶಾಕ್ ಕೊಟ್ಟ ಸಿಎಂ ಡಿಕೆಶಿ. ಬಿಜೆಪಿ ಬಣದಲ್ಲಿ ಆರೋಪ ಪ್ರತ್ಯಾರೋಪ. ದೋಸ್ತಿ ಗೇಮ್ ಉಲ್ಟಾ ಆಗಿದ್ದಲ್ಲಿ ಗೆರೆ ದಾಟಿದ್ಯಾರು? ಬೇರೆ ಬೇರೆ ಪಕ್ಷದವರು ಯಾರು ಕೊಟ್ಟಿದ್ದಾರೆ ಅಂತ ನಂಬರ್ ಕಾಣ್ತಾ ಇದೆ. ಅವರ ವಿಶ್ವಾಸಕ್ಕೆ ನಾನು ನಿಮ್ಮ ಸೇವೆಯನ್ನು ಮಾಡ್ತೀನಿ. ಅತಿಯಾಗಿ ನಂಬಿಕೆ ಇಡ್ತಕ್ಕಂಥದ್ದು ಸೂಕ್ತ ಅಲ್ಲ ಅಂತಕ್ಕಂಥದ್ದು ಒಂದು ಸಂದೇಶ ಕೆಲವರು ಕೊಟ್ಟಿದ್ದಾರೆ. ಹಣಬಲ ತೋರ್ಬಿಡೋದು ವಿರುದ್ಧವೇ ಚುನಾವಣೆ ನಡೆಸಬೇಕು. ನಾವು ಯಾರು ಮೀರ್ ಸಾಧಕರುಗಳಿದ್ದಾರೆ ನಮ್ಮ ಪಾರ್ಟಿನಲ್ಲಿ, ಯಾರು ಅಡ್ಡ ಮತದಾನವನ್ನ ಮಾಡಿದ್ದಾರೆ ಅವರನ್ನ ಕ್ಷಮಿಸ್ತಕ್ಕಂತ ಪ್ರಶ್ನೆನೇ ಇಲ್ಲ. ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಬಿಜೆಪಿಗೆ ಈಗ ಶಾಸಕರವನ್ನ ಪತ್ತೆ ಹಚ್ಚೋದೇ ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ. ಯಾರೆಲ್ಲ ಅಡ್ಡ ಮತದಾನ ಮಾಡಿದ್ದಾರೆ ಅಂತ ಪತ್ತೆ ಹಚ್ಚೋದು ದೊಡ್ಡ ಸಮಸ್ಯೆ ಆಗಿದೆ ಬಿಜೆಪಿಯ ನಾಯಕರುಗಳಿಗೆ, ವರಿಷ್ಠರಿಗೆ. ಅಡ್ಡ ಶಾಸಕರ ಪತ್ತೆ ಹಚ್ಚುವ ಕಾರ್ಯ ಒಂದ್ ಕಡೆ ಚುರುಕಾಗಿದೆ. ಇದು ಸವಾಲಿನ ಕೆಲಸ ಕೂಡ ಆಗಿದೆ. ಬಿಜೆಪಿ ವಿಪ್ ದೊಡ್ಡನಗೌಡ ಪಾಟೀಲ್ ಜೊತೆ ಚರ್ಚೆ ಆಗಿದೆ ಈ ಬಗ್ಗೆ. ಹಾಗಾಗಿ ಯಾರ ಮೇಲೆ ಅನುಮಾನ ಇದೆ, ಶಂಕೆಗೆ ಒಳಗಾಗಿರುವ ಶಾಸಕರಿಗೂ ಕೂಡ ದೂರವಾಣಿ ಕರೆ ಮಾಡಿದ್ದಾರೆ. ಈ ಬಗ್ಗೆ ಕೇಳ್ತಾ ಇದ್ದಾರೆ, ಕ್ಲಾರಿಫಿಕೇಶನ್ ಮಾಡಿಕೊಳ್ತಾ ಇದ್ದಾರೆ. ಆದ್ರೆ ನಾನು ಕ್ರಾಸ್ ಓಟ್ ಮಾಡಿಲ್ಲ ಅಂತ ಎಲ್ಲ ಶಾಸಕರು ಹೇಳ್ತಾ ಇದ್ದಾರೆ. ಯಾರನ್ನೆಲ್ಲ ಎನ್ಕ್ವೈರಿ ಮಾಡಲಾಗ್ತಾ ಇದೆ ಅವ್ರು ಹೇಳ್ತಾ ಇದ್ದಾರೆ. ಇತ್ತ ಬಿಜೆಪಿಯಲ್ಲೇ ಈ ಬಣ ಬಡಿದಾಟ ಈಗ ಜೋರಾಗಿದೆ. ಬಣ ಬಡಿದಾಟ ಇದೆ ಅನ್ನೋದಕ್ಕೆ ಸಾಕ್ಷಿ ಅಡ್ಡ ಮತದಾನ. BY ವಿಜೇಂದ್ರ ಬಣದಿಂದ ವಿರೋಧಿ ಬಣದ ಮೇಲೆ ಅನುಮಾನ ವ್ಯಕ್ತವಾದ್ರೆ, ವಿರೋಧಿ ಬಣದಿಂದ ವಿಜೇಂದ್ರ ಅವರ ಬಣದ ಮೇಲೆ ಶಂಕೆ ವ್ಯಕ್ತವಾಗ್ತಾ ಇದೆ. ನೀವೇ ಮಾಡಿದ್ದು ಅಂತ ಅವರು, ಇಲ್ಲ ನಿಮ್ಮ ಕಡೆಯಿಂದಾನೇ ಅಡ್ಡ ಮತದಾನ ಆಗಿದೆ ಅಂತ ಮತ್ತೊಂದು ಗುಂಪು. ಈ ರೀತಿಯಾಗಿ ಆರೋಪ ಪ್ರತ್ಯಾರೋಪ, ಬಣ ಬಡಿದಾಟ ಬಿಜೆಪಿಯಲ್ಲಿ ಈಗ ಬಹಳ ಜೋರಾಗಿ ನಡೀತಾ ಇದೆ. ಬಿಜೆಪಿಯ ವಿಪ್ ಜೊತೆಗೆ ಈ ಬಗ್ಗೆ ಚರ್ಚೆ ಕೂಡ ಆಗಿದೆ. ಯಾರ ಮೇಲೆ ಅನುಮಾನಗಳು ಮೂಡ್ತಾ ಇದೆ, ಶಂಕೆ ವ್ಯಕ್ತವಾಗ್ತಾ ಇದೆ ಅಂದ್ರೆ ಇಂಥವರೇ ಮಾಡಿರಬಹುದು ಅಂತ ಏನು ಶಂಕೆಗಳು ವ್ಯಕ್ತಪಡಿಸಲಾಗ್ತಾ ಇದೆ. ಅಂತಹ ಶಾಸಕರುಗಳಿಗೆ ಕಾಲ್ ಮಾಡಿ ಎನ್ಕ್ವೈರಿ ಕೂಡ ಮಾಡಲಾಗ್ತಾ ಇದೆ. ಆದ್ರೆ ಯಾರು ಕೂಡ ಒಪ್ಕೊಳ್ಳೋಕೆ ರೆಡಿ ಇಲ್ಲ, ಒಪ್ಕೊಳ್ಳೋದಿಲ್ಲ ಸಹಜವಾಗಿ. ಆತ್ಮಸಾಕ್ಷಿಯ ಮತ ಅಂತ ಕೆಲವೊಬ್ರು ಹೇಳಿದ್ದಷ್ಟೇ. ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮೀರ್ ಸಾದಿಕ್ಗಳ ಬಗ್ಗೆ ವರಿಷ್ಠರಿಗೆ ಹೇಳ್ತೀನಿ, ಅಡ್ಡ ಮತದಿಂದ ನೋವಾಗಿದೆ ಅಂತ BY ವಿಜೇಂದ್ರ ಹೇಳಿದ್ದಾರೆ. ರಾಜ್ಯ ಬಿಜೆಪಿ ಅಧ್ಯಕ್ಷ ಅಡ್ಡ ಮತದಿಂದ ನೋವಾಗಿದೆ ಅಂತ ಹೇಳಿದ್ದಾರೆ BY ವಿಜೇಂದ್ರ. HD ಕುಮಾರಸ್ವಾಮಿ ಅವರಿಗೂ ಕೂಡ ಬಹಳ ನೋವಾಗಿದೆ. ಕ್ರಾಸ್ ವೋಟಿಂಗ್ ವಿಚಾರ ಗಂಭೀರವಾಗಿ ಪರಿಗಣಿಸ್ತೇವೆ ಅಂತ ಹೇಳಿದ್ದಾರೆ. ಈ ಮೀರ್ ಸಾದಿಕ್ಗಳು ಯಾರಿದ್ದಾರೆ ನಮ್ಮ ಪಕ್ಷದಲ್ಲಿ ಆ ಬಗ್ಗೆ ವರಿಷ್ಠರಿಗೆ ಹೇಳ್ತೀವಿ ಅಂತ ಹೇಳಿದ್ದಾರೆ. ಪ್ರಸಕ್ತ ಬೆಳವಣಿಗೆ ಏನಾಗಿದೆ ಅದರ ಬಗ್ಗೆ ವಿಚಲಿತ ಆಗಿಲ್ಲ. ಕುದುರೆ ಓಡೋ ಟೈಮಲ್ಲಿ ಓಡುತ್ತೆ ಅಂತ DKಶಿಗೆ ಟಾಂಗ್ ಕೂಡ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ನಾವು ಓಡಿ ಹೋಗಲ್ಲ, ಯಾವ ರೀತಿ ಬಗ್ಗಿಸ್ಬೇಕೋ ಬಗ್ಗಿಸ್ತೇವೆ ಅಂತ ಹೇಳಿದ್ದಾರೆ. ಹಣೆ ಬರಹದಲ್ಲಿ ಏನು ಬರೆದಿದೆಯೋ ಅದೇ ಆಗುತ್ತೆ ಅಂತ BY ವಿಜೇಂದ್ರ ಈ ಅಡ್ಡ ಮತದಾನ ವಿಚಾರಕ್ಕೆ ಸಂಬಂಧಪಟ್ಟಂಗೆ, ಪರಿಷತ್ ಚುನಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕುದುರೆ ಓಡೋ ಟೈಮಲ್ಲಿ ಓಡುತ್ತೆ ಅಂತ DKಶಿಗೆ ಟಾಂಗ್ ಕೂಡ ಕೊಟ್ಟಿದ್ದಾರೆ. ನಮ್ಮದು ಒಂದು ರಾಷ್ಟ್ರೀಯ ಪಕ್ಷ. ನಮ್ಮ ಪಕ್ಷದಲ್ಲಿರ್ತಕ್ಕಂಥ ಶಾಸಕರು ಯಾರು ಅಡ್ಡ ಮತದಾನವನ್ನು ಮಾಡಿದ್ದಾರೆ ಅವರನ್ನು ಕ್ಷಮಿಸ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಯಾರ್ಯಾರು ಆಟ ಆಡಿರ್ಬೋದು ಅನ್ನುವ ಕೆಲವು ಮಾಹಿತಿಗಳು ಕೂಡ ನಮ್ಮ ಬಳಿಯಲ್ಲಿದೆ. ಈಗಾಗಲೇ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರ ಅಪಾಯಿಂಟ್ಮೆಂಟನ್ನು ಕೂಡ ನಾನು ಬೆಳಗ್ಗೆ ಕೇಳಿದ್ದೇನೆ. ಸಾಧ್ಯ ಆದರೆ ಇವತ್ತೇ ಕೊಡಿ ಅಥವಾ ಯಾವಾಗ ಕೊಟ್ಟರು ಕೂಡ ನಾನು ತಕ್ಷಣ ಬರ್ತೇನೆ. ರಾಜ್ಯದ ಪ್ರಸಕ್ತ ರಾಜಕೀಯ ಬೆಳವಣಿಗೆಗಳ ಬಗ್ಗೆ, ವಿಧಾನ ಪರಿಷತ್ನಲ್ಲಾದಂಥ ಅಡ್ಡ ಮತದಾನದ ಬಗ್ಗೆ ಇವೆಲ್ಲವನ್ನು ಕೂಡ ವಿವರಿಸಬೇಕು ಅಂತೇಳಿ ನಾನು ಮನವಿಯನ್ನು ಕೂಡ ಮಾಡಿದ್ದೇನೆ. ಬಹುಶಃ ಇವತ್ತು ಅಥವಾ ಸೋಮವಾರ ಯಾವಾಗ ಸಮಯವನ್ನು ಕೊಡ್ತಾರೆ ನಾನು ಅವ್ರನ್ನ ಭೇಟಿ ಮಾಡಿ, ರಾಷ್ಟ್ರೀಯ ಅಧ್ಯಕ್ಷರನ್ನ ಭೇಟಿ ಮಾಡಿ ಸಂಪೂರ್ಣವಾಗಿ ವಿವರಣೆಯನ್ನು ನೀಡುವಂಥ ಕೆಲಸ ನಾನು ಮಾಡ್ತೇನೆ. ಆದರೆ ಒಂದಂತೂ ಸತ್ಯ, ಯಾರು ಮೀರ್ ಸಾಧಕರುಗಳಿದ್ದಾರೆ ನಮ್ಮ ಪಾರ್ಟಿನಲ್ಲಿ ಅದನ್ನು ಪಕ್ಷ ಖಂಡಿತವಾಗಿ ಗಂಭೀರವಾಗಿ ತೆಗೆದುಕೊಳ್ತದೆ. ಏನು ಅವ್ರ ವಿರುದ್ಧ ಆ್ಯಕ್ಷನ್ ತೆಗೆದುಕೊಳ್ಬೇಕು ಅದನ್ನು ತಗೊಳ್ತೇವೆ. ಕ್ರಾಸ್ ವೋಟ್ ಮಾಡಿರೋರ ಬಗ್ಗೆ ಅಡ್ಡ ಮತದಾನ ಪಕ್ಷಕ್ಕೆ ಎಚ್ಚರಿಕೆಯ ಗಂಟೆ ಅಂತ ಸುರೇಶ್ ಕುಮಾರ್ ಹೇಳಿದ್ದಾರೆ. ಎಲ್ಲಿ ಎಡವಿದ್ದೇವೆ ಅನ್ನೋದನ್ನ ಚರ್ಚೆ ಮಾಡ್ತೀವಿ ಅಂತ ನ್ಯೂಸ್ 18ಗೆ ಶಾಸಕ ಸುರೇಶ್ ಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದು ಪಕ್ಷಕ್ಕೆ ಎಚ್ಚರಿಕೆಯ ಗಂಟೆ ಅಂತ ಹೇಳಿದ್ದಾರೆ. ಅಡ್ಡ ಮತದಾನ ಮಾಡಿದವರ ಬಗ್ಗೆ ಮಾಹಿತಿ ಇದೆ ಅಂತ ಹೇಳಿದ್ದಾರೆ. ಅವರ ವಿರುದ್ಧ ಕ್ರಮ ಆಗಿಯೇ ಆಗತ್ತೆ ಅಂತ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ. ನ್ಯೂಸ್ 18ಗೆ ಶಾಸಕ ಸುರೇಶ್ ಕುಮಾರ್ ಅವರ ಹೇಳಿಕೆ ಇದು.
ಸುರೇಶ್ ಕುಮಾರ್ ಅವರನ್ನ ನಮ್ಮ ಪ್ರತಿನಿಧಿ ಮಾತನಾಡಿಸಿದ್ದಾರೆ. ಏನ್ ಹೇಳಿದ್ರು ಅಂತ ನೋಡೋಣ. ಜೊತೆ ಮಾತನಾಡೋದಕ್ಕೆ ಬಿಜೆಪಿಯ ಹಿರಿಯ ಶಾಸಕರಾಗಿರುವಂಥ ಸುರೇಶ್ ಕುಮಾರ್ ಅವರಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೇನೆ. ಸರ್, ನಿನ್ನೆ ನಡೆದಂಥ ಪರಿಷತ್ನ ಚುನಾವಣೆ ಬಿಜೆಪಿಗೆ ಎಚ್ಚರಿಕೆ ಗಂಟೆ ಅಂತ ಅನಿಸ್ತಾ ಇದೆಯಾ? ನಿಜಕ್ಕೂ ಎಚ್ಚರಿಕೆ ಗಂಟೆನೆ. ಯಾಕಂದರೆ ನಮ್ಮ ಅಭ್ಯರ್ಥಿಗಳಿಗೆ ಎಷ್ಟು ಮತ ನಿಗದಿಯಾಗಿತ್ತೋ ಅಷ್ಟು ಮತಗಳು ಕರೆಕ್ಟಾಗಿ ಬಂದಿಲ್ಲ. ಸೊ ಇದ್ರ ಬಗ್ಗೆ ಈಗ ನಮ್ಮ ನಾಯಕರುಗಳು ಕೂಡ ಹೇಳಿದ್ದಾರೆ. ಇನ್ನು ನಾವು ಕೆಲವೇ ದಿವಸದಲ್ಲಿ 2-3 ದಿವಸದಲ್ಲಿ ಪತ್ತೆ ಹಿಡಿತೀವಿ ನಾವು ಅಂತ. ನಾವೆಲ್ಲರೂ ಕೂಡ ಒಂದು ಪಕ್ಷದ ಚಿಹ್ನೆ ಮೇಲೆ ನಾವು ಗೆದ್ದಿರೋರು, ಪಕ್ಷದ ಕಾರ್ಯಕರ್ತರ ಪರಿಶ್ರಮದಿಂದ ಗೆದ್ದು ವಿಧಾನಸೌಧಕ್ಕೆ ಹೋಗಿರೋದು. ಸೊ ಪಕ್ಷದ ಋಣ ಅನ್ನೋದು ನಮ್ಮ ಮೇಲೆ ಇರುತ್ತೆ ಅನ್ನೋದನ್ನು ನಾಪ್ಕಟ್ಕೋಬೇಕು. ಯಾರು ಈ ರೀತಿ ಮಾಡಿದ್ದಾರೆ ಅದೊಂಥರ ದ್ರೋಹ ಬಗ್ದಂಗೆ ಆಗಿದೆ. ಅದನ್ನು ಯಾರು ಅಂತ ಕಂಡಿರ್ತಾರೆ. ಆದರೆ ನಿಜವಾಗ್ಲೂ ತಾವು ಹೇಳಿದಂಗೆ ರಾಜಕೀಯ ಪಕ್ಷವಾಗಿ ಇದೊಂದು ಎಚ್ಚರಿಕೆ ಗಂಟೆ. ಇದರ ಹಿನ್ನೆಲೆಯಲ್ಲಿ ನಾವು ಎಲ್ಲಿ ಎಡವಿದ್ದೀವಿ, ಯಾವುದನ್ನ ಸರಿ ಮಾಡ್ಕೋಬೇಕು, ಅದನ್ನು ಒಂದು ಪ್ರಮುಖ ಪ್ರತಿಪಕ್ಷವಾಗಿ ನಾವು ಇವತ್ತು ಅವಲೋಕನ ಮಾಡಿಕೊಳ್ಳೇಬೇಕು. ಸರ್, ಅಂದರೆ ನಾಯಕತ್ವದ ಮೇಲೆ ಏನಾದರೂ ಪ್ರಶ್ನೆ ಹೇಳ್ತಾ ಇದೆಯಾ ಅಂತಂದರೆ, ನಾಯಕತ್ವದ ಪ್ರಶ್ನೆಯ ಕಾರಣಕ್ಕಾಗಿ MLAಗಳು ಬೇರೆಯವರಿಗೆ ಮತ ಹಾಕಿದ್ರು ಅಂತ ಅನಿಸುತ್ತಾ, ಹೇಗೆ? ಇಲ್ಲ, ನಾಯಕತ್ವದ ಬಗ್ಗೆ ಆಗಿದ್ದಿದ್ರೆ ನನಗನ್ಸುತ್ತೆ ಇದ್ರ ಪ್ರಮಾಣ ಇನ್ನೂ ದೊಡ್ಡದಾಗ್ತಾಯಿತ್ತು. ಇದು ನಮ್ಗೆ ಗೊತ್ತಿರೋ ಪ್ರಕಾರ 4ರಿಂದ 5 ಮತ ಹೀಗಾಗಿದೆ ಅಂತ ಮಾಧ್ಯಮಗಳಲ್ಲಿ ಓದಿರೋದು. ಅದರಿಂದ ಇದರಲ್ಲಿ ವ್ಯಕ್ತಿ ದೋಷವೂ ಇದೆ. ಮತ್ತು ನಾವು ಇದನ್ನು ಸರಿಯಾಗಿ ಆಲೋಚನೆ ಮಾಡೋದ್ರಲ್ಲಿ ಇನ್ನು ಸ್ವಲ್ಪ ಗಂಭೀರವಾಗಿ ಯೋಚನೆ ಮಾಡಬೇಕಾಗಿತ್ತು. ನಮಗೆ ನಮ್ಮ ಪಕ್ಷಕ್ಕಿರುವ ಆ ಸಂಬಂಧ ಇದೆಯಲ್ಲ, ಆ ತಾಯಿ ಮಗುವಿನ ಸಂಬಂಧ, ಅದನ್ನು ಯಾವತ್ತೂ ಕೂಡ ನಾವು ಕಡೆಗಾಣಿಸ್ಬಾರ್ದು. ಅದು ಕಡೆಗಾಣಿಸಿದ್ರೆ ಪ್ರಾಯಶಃ ಆ ವ್ಯಕ್ತಿದು ಬೆಳವಣಿಗೆ ಅಲ್ಲಿಗೆ ಇತಿಶ್ರೇ ಆಡುತ್ತೆ. ಗೌಪ್ಯ ಮತದಾನ ಹೇಗಿದ್ರು ನಾವು ಯಾರಿಗೆ ಓಟ್ ಹಾಕಿದ್ದೇವೆ ಅನ್ನೋದು ಗೊತ್ತಾಗೋದಿಲ್ಲ ಅನ್ನುವಂಥ ಒಂದೇ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಈ ರೀತಿಯಾಗಿ ಮಾಡಿರುವಂಥ ಶಾಸಕರಿಗೆ ತಾವೇನು ಹೇಳ್ತೀರಿ? ನೋಡಿ, ಅಲ್ಟಿಮೇಟ್ಲಿ ಆತ್ಮಸಾಕ್ಷಿ ಅಂತ ಒಂದಿದೆ. ಆತ್ಮಸಾಕ್ಷಿನ ಯಾರು ಕೂಡ ವಂಚನೆ ಮಾಡೋಕ್ಕಾಗೋದಿಲ್ಲ. ಅವ್ರಿಗೇನೆ ಒಂದು ದಿವಸ ಗೊತ್ತಾಗತ್ತಿದು. ಅವರು ಕೂಡ ಇದನ್ನೇ ಯಾವತ್ತೋ ಒಂದು ದಿವಸ ಫೇಸ್ ಮಾಡ್ತಾರೆ. ಇದಿಷ್ಟು ಶಾಸಕರಾಗಿರುವಂಥ ಸುರೇಶ್ ಕುಮಾರ್ ಅವರು ಹೇಳ್ತಿರುವಂಥ ಮಾತು. ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸರ ಜೊತೆ ಕಾರ್ತಿಕ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ಪಕ್ಷಕ್ಕೆ ದ್ರೋಹ ಬಗೆದವರು ಪಾಪಿಗಳು, ಅಡ್ಡ ಮತದಾನ ಮಾಡಿದವರ ವಿರುದ್ಧ ಕ್ರಮ ಆಗಬೇಕು ಅಂತ ಮೈಸೂರಲ್ಲಿ ಶಾಸಕ ಶ್ರೀವತ್ಸ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಅಡ್ಡ ಮತದಾನ ಯಾರು ಮಾಡಿದ್ದಾರೆ ಅಂತವರ ವಿರುದ್ಧ ಕಠಿಣ ಕ್ರಮ ಆಗಬೇಕು ಪಕ್ಷದಿಂದ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಶಾಸಕ ಶ್ರೀವತ್ಸ ಅವರನ್ನ ನಮ್ಮ ಪ್ರತಿನಿಧಿ ಆನಂದ್ ಮಾತನಾಡಿಸಿದ್ದಾರೆ. ಏನ್ ಹೇಳಿದ್ರು ನೋಡೋಣ. ಪರಿಷತ್ ಎಲೆಕ್ಷನ್ ಮುಗ್ದಿರುವಂತದ್ದು. ಇನ್ನು ಬಿಜೆಪಿ ಹಾಗೂ JDSನ ಕೆಲವು ಶಾಸಕರು ಅಡ್ಡ ಮತದಾನ ಮಾಡಿರುವಂತದ್ದು ಗೊತ್ತಾಗಿರುವಂತದ್ದು. ಇನ್ನು ಈ ಬಗ್ಗೆ ಮಾತನಾಡಲಿಕ್ಕೆ ನನ್ನ ಜೊತೆ ಮೈಸೂರಿನ KR ಕ್ಷೇತ್ರದ ಶಾಸಕರಾದಂತಹ ಶ್ರೀವತ್ಸ ಅವ್ರ ನನ್ನ ಜೊತೆ ಇದ್ದಾರೆ. ನಾನು ಮಾತಾಡಿಸ್ತೀನಿ. ಸರ್, ತಮ್ಮ 2 ಅಭ್ಯರ್ಥಿಗಳು ಗೆದ್ದಿದ್ದಾರೆ ಸರ್, ಆದರೆ ಎಲ್ಲೋ ಒಂದು ಕಡೆ ಕ್ರಾಸ್ ವೋಟಿಂಗ್ ಅನ್ನುವಂಥದ್ದು ಬಿಜೆಪಿಯನ್ನು ಬಿಟ್ಟಿಲ್ಲ. ಅಲ್ಲ, ಅದು ನಿಜಕ್ಕೂ ಆಶ್ಚರ್ಯ ಮತ್ತು ಆಘಾತಕಾರಿ. ಪಕ್ಷದ ಚಿಹ್ನೆಯಿಂದ ಗೆದ್ದ ಮೇಲೆ ಪಕ್ಷ ಏನು ಹೇಳುತ್ತೋ ಅದನ್ನು ಕೇಳಬೇಕಾಗಿದ್ದು ನಮ್ಮೆಲ್ಲರ ಕರ್ತವ್ಯ. ಎಲ್ಲೋ ಒಂದು ಕಡೆ ನಿನ್ನೆಯಿಂದ ತುಂಬ ಮುಜುಗರಕ್ಕೆ ಒಳಗಾಗ್ತಾ ಇದ್ದೀವಿ. ಕ್ರಾಸ್ ವೋಟಿಂಗ್ ಆಗಿದೆ. ಕ್ರಾಸ್ ವೋಟಿಂಗ್ ಅಂದರೆ ಯಾರ್ದಾಗಿದೆ ಅನ್ನೋದು ಈಗಾಗಲೇ ರಾಜ್ಯದ ನಮ್ಮೆಲ್ಲ ವರಿಷ್ಠರಿಗೆ ಈಗಾಗಲೇ ಅದು ಗಮನಕ್ಕೆ ಬಂದಿರುತ್ತೆ. ಅಂದರೆ ಈಗ ಎಲ್ಲರ ಹತ್ರನೂ ಆರ್ ಅಶೋಕ್ ಸರ್ ಆಗಲಿ, ವಿಜೇಂದ್ರ ಸರ್ ಆಗಲಿ ಮಾತಾಡಿರ್ತಾರೆ. ಅವರ ಮಾತನ್ನು ಧಿಕ್ಕರಿಸಿ ಮಾಡ್ತಾರೆ ಅಂದರೆ ಏನು ಹಂಗಾದ್ರೆ ಇದೆ ಇದರಲ್ಲಿ? ಕಳೆದ ಬಾರಿ ಗೆಲ್ಲಕ್ಕೆ ಆಯಾ ಪಕ್ಷದ ಚಿಹ್ನೆ ಬೇಕಾಗತ್ತೆ. ಈಗ ನಾವು ವೋಟ್ ಮಾಡಬೇಕು ಅಂದಾಗ ಅದು ಬೇರೆ ಹೆಂಗೆ ಹೋಗುತ್ತೆ ಅಂತ ನಾನು ಹೇಳೋದು. ಬರಿಬೇಕಾದ್ರೆ ಪೆನ್ನು ಬೇರೆ ಪಕ್ಷದ ಅಭ್ಯರ್ಥಿಗೆ ಹೆಂಗೆ ಹೋಗೋಕ್ಕೆ ಸಾಧ್ಯ ಇದೆ? ಈಗ ನೆನ್ನೆ ಸುರ್ಜೇವಾಲಾ ಅವರು ಮಾತಾಡಿದ್ರು ಸರ್, ಇದು ಪ್ರಜಾಪ್ರಭುತ್ವದಲ್ಲಿ ಅಂತ ಪ್ರಜಾಪ್ರಭುತ್ವ ಗೆಲುವು, ಬಿಜೆಪಿಯ ಶಾಸಕರು ಕೂಡ ಕಾಂಗ್ರೆಸ್ ಸರ್ಕಾರದ ಪರವಾಗಿದ್ದಾರೆ ಅನ್ನುವಂಥದ್ದನ್ನ ಇದನ್ನ ತೋರಿಸುತ್ತೆ, ಇದು ಇಡೀ ದೇಶಕ್ಕೆ ಒಂದು ಮೆಸೇಜ್ ಹೋಗುತ್ತೆ ಅನ್ನುವಂಥ ಮಾತುಗಳು ನಡೆದ್ರು ಅವರು. ಈಗ ಅದನ್ನೇ ಹೇಳಲೇಬೇಕು. ಕಾಂಗ್ರೆಸ್ಸಿನ ಇರೋದು ಒಂದು ಕಡೆ ಆದರೂ ಅವ್ರು ಹೇಳ್ಕೊಳ್ಳೇಬೇಕು. ಆದರೆ ಅದಲ್ಲ, ದೇಶವನ್ನು ಇಷ್ಟು ಮುನ್ನಡೆಸ್ತಾ ಇರುವಂಥ 12 ವರ್ಷ ರಾಜ್ಯಭಾರ ಮಾಡಿರುವಂಥ ಮೋದಿ ಅಂತವರು, ಅಮಿತ್ ಶಾ ಅಂತವರು, ನಿತಿನ್ ನಬೀನ್ ಅಂತವ್ರ ಪಕ್ಷದಲ್ಲೇ ನಮ್ಮವ್ರಿಗೆ ಮಾಡ್ತಾರೆ ಅನ್ನೋದು ಇದು ಅರ್ಥವಾಗದೇ ಇರೋ ವಿಷಯ. ಹಾಗಾಗಿ ತನಿಖೆ ಆಗಬೇಕು, ಇಮ್ಮಿಡಿಯೇಟ್ ಅವ್ರ ಮೇಲೆ ಆ್ಯಕ್ಷನ್ ಆಗಬೇಕು. ಎಂಥವರೇ ತಪ್ಪು ಮಾಡಿದ್ರು ಅವ್ರ ಮೇಲೆ ಆ್ಯಕ್ಷನ್ ಆಗಬೇಕು.
ಅಪ್ಪಿತಪ್ಪಿ ಬ್ಲಾಕ್ ಮೇಲ್ ತಂತ್ರಕ್ಕೆ ಒಳಗಾಗಿದ್ದಾರೆ ಅಂದರೆ ಏನು ಅನ್ನೋದನ್ನು ವರಿಷ್ಠರಿಗಾರು ಹೇಳಬೇಕು. ಅಂದರೆ ಪಕ್ಷದ ವಿರೋಧಿ ಕೆಲಸ ಮಾಡಿದವ್ರಿಗೆ ಅವರ ಮೇಲೆ ಹೈಕಮಾಂಡ್ ಹಾಗೂ ರಾಜ್ಯ ನಾಯಕರು ಕೂತು ಮಾತನಾಡಬೇಕು, ಅವ್ರ ವಿರುದ್ಧ ಕಠಿಣ ಕ್ರಮ ಆಗಬೇಕು. ಕಾರ್ಯಕರ್ತರ ಶಕ್ತಿ ಮೇಲೆ ನಾವು ಗೆದ್ದಿರುವಂಥದ್ದು, ಅಂಥ ಕಾರ್ಯಕರ್ತರಿಗೆ ಅವಮಾನ ಆಗಬಾರ್ದು ಅಂತೇಳಿ ಶಾಸಕ ಶ್ರೀವತ್ಸ ಅವರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಆನಂದ್ KS ನ್ಯೂಸ್ 18 ಮೈಸೂರು. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ ಪಟೇಲ್. ನ್ಯೂಸ್ ಡೆಸ್ಕ್ ನಿಂದ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪಟೇಲ್ರೇ, ಬಿಜೆಪಿ 2 ಅಭ್ಯರ್ಥಿಗಳನ್ನ ಹಾಕಿದಂತವರನ್ನ ಗೆಲ್ಲಿಸ್ಕೊಂಡು ಬಂದರೂ ಕೂಡ ಗೆಲುವಲ್ಲೂ ಸೋತಂತ ಪರಿಸ್ಥಿತಿಯಲ್ಲಿ ಬಿಜೆಪಿ ಇದೆ. ಇನ್ನು JDS ಕಥೆಯಂತೂ ಹೇಳೋದೇ ಬೇಡ. ಇದ್ರ ಮಧ್ಯದಲ್ಲಿ ಇದ್ದ ಮೂವರಲ್ಲಿ ಕದ್ದವರು ಯಾರು ಅನ್ನುವಂಥ ಪರಿಸ್ಥಿತಿಯಲ್ಲಿ ಇದೆ ಬಿಜೆಪಿ. ಯಾರೆಲ್ಲ ಅಡ್ಡ ಮತದಾನ ಹಾಕಿದ್ದಾರೆ ಅವರನ್ನ ಹುಡುಕೋದ್ರಲ್ಲಿ. ಅರುಣ್ಗಾರ್, ಇದೀಗ ಅಡ್ಡ ಮತದಾನ ಹಾಕಿಸಿಕೊಳ್ಳುವ ಮುಖಾಂತರ ಕಾಂಗ್ರೆಸ್ ಇದೀಗ ಬಿಜೆಪಿ ಮತ್ತು JDS ಒಳಗಡೆ ಆಂತರಿಕ ಕಲಹಕ್ಕೂ ಕಾರಣ ಆಗಿರ್ತಕ್ಕಂಥದ್ದು. ಕೆಲವರ ಸ್ಥಾನ ಪಲ್ಲಟಕ್ಕೂ ಕೂಡ ಇದು ಎಡೆ ಮಾಡಿಕೊಟ್ಟಿರ್ತಕ್ಕಂಥದ್ದು. ವಿಪಕ್ಷ ನಾಯಕ R. ಅಶೋಕ್ ಮತ್ತು ಬಿಜೆಪಿ ರಾಜ್ಯಾಧ್ಯಕ್ಷರ BU ವಿಜೇಂದ್ರ ಅವರ ತಲೆದಂಡ ಆದರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ ಎಂಬ ಚರ್ಚೆ ಇದೀಗ ಭಾರತೀಯ ಜನತಾ ಪಕ್ಷದ ವಲಯದಲ್ಲಿ ಕೇಳಿ ಬರ್ತಿರ್ತಕ್ಕಂಥದ್ದು. ಈಗಾಗಲೇ JDSನಿಂದ ಒಟ್ಟು 4 ಮತಗಳು ಅಡ್ಡ ಮತದಾನ ಆಗಿರುವಂಥದ್ದು ಮತ್ತು ಆ 4 ಮತಗಳ ಬಗ್ಗೆ ನನಗೆ ಮಾಹಿತಿ ಇತ್ತು ಮತ್ತು ಯಾರೆಲ್ಲ ಪಕ್ಷ ನಿಷ್ಠೆಯಿಂದ ಇರ್ತಾರೆ ಅವರು ಇರಲಿ, ಉಳಿದಂಥವ್ರು ಹೋಗ್ಲಿ ಎಂಬ ಕಾರಣಕ್ಕಾಗಿ ನಾನು ಸುಮ್ಮನಾದೆ. ಇದೊಂದು ಕೋಲಾರ, ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರಿನ ಅನೇಕ ಶಾಸಕರು ಈಗಾಗಲೇ ಕೈ ಕೊಟ್ಟಿರ್ತಕ್ಕಂಥ, ಅದರಲ್ಲಿ ಪ್ರಮುಖವಾಗಿ ಹಾವೇರಿಯ ಒಬ್ಬ ಶಾಸಕ ಕೂಡ ಕೈ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಿರ್ತಕ್ಕಂಥ. ಭಾರತೀಯ ಜನತಾ ಪಕ್ಷ ತನ್ನಿರ್ತಕ್ಕಂಥ ಎಲ್ಲ ಮತಗಳು ಕೂಡ ಸೇಫ್ ಆಗಿದೆ ಅಂತೇಳಿ ನಂಬಿತ್ತು. ಆದರೆ ಭಾರತೀಯ ಜನತಾ ಪಕ್ಷದ ಶಾಸಕರಿಗೆ ಗಾಳ ಹಾಕಿರ್ತಕ್ಕಂಥ ಅರಿವೇ ಇರಲಿಲ್ಲ. ಹಾಗಾಗಿ ಇದು ಎಲ್ಲೊಂದು ಕಡೆ ಭಾರತೀಯ ಜನತಾ ಪಕ್ಷದ ವರಿಷ್ಠರ ಕೆಂಗಣ್ಣಿಗೆ ರಾಜ್ಯ ನಾಯಕರು ಗುರಿಯಾಗಿರ್ತಕ್ಕಂಥ. ಇದೇ ಕಾರಣಕ್ಕಾಗಿ ರಾಧಾ ಮೋಹನ್ ಸಿಂಗ್ ಅಗರ್ವಾಲ್ ರವರು ಪ್ರತ್ಯೇಕವಾಗಿ 2 ವರದಿಯನ್ನು ಕೇಳಿರ್ತಕ್ಕಂಥದ್ದು. ಒಂದು ಬಿಜೆಪಿ ರಾಜ್ಯಾಧ್ಯಕ್ಷ BA ವಿಜೇಂದ್ರರಿಂದ ಒಂದು ವರದಿಯನ್ನು ಕೇಳಿರ್ತಕ್ಕಂಥದ್ದು, ಮತ್ತೊಂದು ವರದಿಯನ್ನು R. ಅಶೋಕ್ರಿಂದ ಕೇಳಿರ್ತಕ್ಕಂಥದ್ದು ಮತ್ತು ಆಂತರಿಕ ಕೂಡ ತನಿಖೆಗೆ ಆರಂಭಿಸಿರ್ತಕ್ಕಂಥದ್ದು. ಈಗಾಗಲೇ ಹಾಸನದ ಪ್ರಮುಖ ಕಾಂಗ್ರೆಸ್ ಬಿಜೆಪಿಯ ಶಾಸಕರಿಂದಲೂ ಕೂಡ ಅಡ್ಡ ಮತದಾನ ಆಗಿರೋ ಸಂಬಂಧಪಟ್ಟಕ್ಕೆ ಮತ್ತು ಅವರು ಮತ್ತು ಕಾಂಗ್ರೆಸ್ನ ಅಡ್ಡ ಮತದಾನ ಹಾಕಿರ್ತಕ್ಕಂಥ ನಾಯಕರ ನಡುವಿನ ಸಂಪರ್ಕಗಳು ಮತ್ತು ಕಳೆದ ಒಂದು ವಾರಗಳ ಚಲನವಲನಗಳ ಬಗ್ಗೆ. ಪಟೇಲ್ರೆ, ಹಾಗಾದ್ರೆ JDS ನಿಂದ ಬಿಜೆಪಿಗೆ 1 ಮತವೂ ಕೂಡ ಬಿದ್ದಿಲ್ವಾ? JDSನಿಂದ ಬಿಜೆಪಿಗೆ ಮತ ಅಗತ್ಯ ಇಲ್ಲ. ಬಿಜೆಪಿಯಿಂದಲೇ ಅವರಿಗೆ ಎರವಲು ಮತಗಳನ್ನು ಸುಮಾರು 3ರಿಂದ 4 ಮತಗಳನ್ನು ಅವರಿಗೆ ಎರವಲು ಕೊಡಲಾಯಿತು. ಆ ಮತಗಳು ಕೂಡ ಎಲ್ಲೊಂದು ಕಡೆ ಕಾಂಗ್ರೆಸ್ಗೆ ಬಿದ್ದಿದೆ ಅಂತ ಹೇಳ್ತಿರ್ತಕ್ಕಂಥದ್ದು. ಒಟ್ಟಾರೆ ಎಲ್ಲೊಂದು ಕಡೆ ಇದೀಗ ಬಿಜೆಪಿಯವರು ಹೇಳುವ ಪ್ರಕಾರ ಮತ್ತು JDSನ ಹೇಳುವ ಪ್ರಕಾರ ಒಂದಷ್ಟು ದೊಡ್ಡ ಮಟ್ಟದ ಹಣಕ್ಕೆ ಎಲ್ಲೊಂದು ಕಡೆ ಕುದುರೆ ವ್ಯಾಪಾರ ಆಗಿರ್ತಕ್ಕಂಥದ್ದು ಮತ್ತು ಕ್ಷೇತ್ರದ ಅಭಿವೃದ್ಧಿಗೆ ಸುಮಾರು 25ರಿಂದ 30 ಕೋಟಿ ರೂಪಾಯಿ ಅನುದಾನ ಮತ್ತು ಮುಂದಿನ ಬಾರಿ ಚುನಾವಣೆಯಲ್ಲಿ ಟಿಕೆಟ್ ಕೊಡುವ ಭರವಸೆಗಳು ಸಿಕ್ಕಿದ ಕಾರಣಕ್ಕಾಗಿ ಕೆಲವರು ಈ ರೀತಿ ಕೆಲಸವನ್ನು ಮಾಡಿದ್ದಾರೆ ಅಂತೇಳಿ ಈಗಾಗಲೇ ಏನು ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಿರ್ತಕ್ಕಂಥ. ಒಟ್ಟಾರೆ ಇದೀಗ R. ಅಶೋಕ್ ಮತ್ತು BA ವಿಜೇಂದ್ರ ಅವರ ತಲೆದಂಡ ಸಾಧ್ಯತೆ ಬಗ್ಗೆ ಚರ್ಚೆ ಆಗ್ತಿದೆ. ಮತ್ತೊಂದು ಕಡೆ ಎಲ್ಲೊಂದು ಕಡೆ ಕರ್ನಾಟಕದಲ್ಲಿ NDA ಅಂದರೆ ಮೈತ್ರಿ ಎಲ್ಲವೂ ಸರಿ ಇಲ್ಲ, ಎಲ್ಲರಲ್ಲೂ ಒಗ್ಗಟ್ಟಿಲ್ಲ ಅನ್ನೋ ಮುಖಾಂತರ ಭಾರತೀಯ ಜನತಾ ಪಕ್ಷದ ಶಾಸಕರನ್ನು ಕೂಡ ಅವರ ನಾಯಕರುಗಳೇ ಹಿಡಿದಿಟ್ಟುಕೊಳ್ಳುವಲ್ಲಿ ವಿಫಲ ಆಗಿರ್ತಕ್ಕಂಥದ್ದು ಮತ್ತು HD ಕುಮಾರಸ್ವಾಮಿ ಎಲ್ಲೊಂದು ಕಡೆ ತಮ್ಮ ಶಾಸಕರನ್ನು ಹಿಡಿದುಕೊಟ್ಟುವಲ್ಲಿ ವಿಫಲ ಆಗಿರ್ತಕ್ಕಂಥ. ಆ ಮುಖಾಂತರ ಕಾಂಗ್ರೆಸ್ ಇದರ ಲಾಭವನ್ನು ಪಡೆಯುವ ಮುಖಾಂತರ ಅಡ್ಡ ಮತದಾನ ಮಾಡುವ ಮುಖಾಂತರ ತಮ್ಮ ಹೆಚ್ಚುವರಿ ಅಭ್ಯರ್ಥಿಯನ್ನು ಗೆಲ್ಲಿಸುವ ಮುಖಾಂತರ ಎಲ್ಲೊಂದು ಕಡೆ ಕಾಂಗ್ರೆಸ್ನ ನಾಯಕರುಗಳು ಬಿಜೆಪಿ ಮತ್ತು JDSಗೆ ಅತಿ ದೊಡ್ಡ ರಾಜಕೀಯ ಮರ್ಮಾಘಾತವನ್ನು ಕೊಟ್ಟಿದೆ ಅಂತ ಹೇಳ್ಬೋದು. ಇದು DK ಶಿವಕುಮಾರ್ ಅವರ ಸದ್ಯದ ಶಾಂಪಲ್ ಎಂಬ ಮಾತು ಕೂಡ ಆರಂಭವಾಗಿರ್ತಕ್ಕಂಥದ್ದು. ಉಗಾರ್ ಪಟೇಲ್ರಿ, ಅಡ್ಡ ಮತದಾನ ಮಾಡುವಂತವರನ್ನ ಕಂಡು ಹಿಡಿಯೋದು ಹೇಗೆ? ಈಗ ವಿಪ್ ಜೊತೆ ಈ ಬಗ್ಗೆ ಚರ್ಚೆ ಆಗಿದೆಯಂತೆ. ಕೆಲವೊಂದು ಜನರಿಗೆ ಯಾರ ಮೇಲೆ ಅನುಮಾನ ಇದೆ ಅಂತವರಿಗೆ ಕಾಲ್ ಮಾಡಿ ಕೇಳ್ತಾ ಇದ್ದಾರಂತೆ. ಬಟ್ ಹೇಗೆ ಕಂಡು ಹಿಡಿತಾರೆ? ಏನು ಕ್ರಮ ಆಗಬಹುದು? ನಿಮಗೆ ಪ್ರತಿಯೊಬ್ಬ ಅಭ್ಯರ್ಥಿ ಕೂಡ ಇಂತಿಷ್ಟೇ ಅಂತ ಮತವನ್ನು ಫಿಕ್ಸ್ ಮಾಡಿರ್ತಾರೆ. ಇಂಥವ್ರಿಗೆ ಮತ ಹಾಕಬೇಕಂತೇಳಿ ಫಿಕ್ಸ್ ಮಾಡಿರ್ತಾರೆ. ಈಗಾಗಲೇ BJP ಒಂದಷ್ಟು ಫಿಕ್ಸ್ ಮಾಡಿತ್ತು, JDS ಸಂಪೂರ್ಣವಾಗಿ ಅವರ ಅಭ್ಯರ್ಥಿಗೆ ಫಿಕ್ಸ್ ಮಾಡಿದರು ಮತ್ತು ಅಲ್ಲಿ ಮತಗಟ್ಟೆಯಲ್ಲಿ ಏಜೆಂಟ್ ಕೂಡ ಇರುವಂಥದ್ದು. ಅಂದಾಜಿನ ಮೇಲೆ ಯಾರನ್ನು ಸಂಪರ್ಕಿಸಿರ್ಬೋದು ಅನ್ನೋ ಒಂದು ಅಂದಾಜಿನ ಮೇಲೆ ಇವು ಚರ್ಚೆ ಆರಂಭ ಆಗ್ತಕ್ಕಂಥದ್ದು. ಸಾಮಾನ್ಯವಾಗಿ ಯಾರು ಕೂಡ ತಾವು ಅಡ್ಡ ಮತದಾನ ಮಾಡಿದ್ದೀರ ಅಂತ ಹೇಳಿದ್ರೆ ಯಾರು ಕೂಡ ಅದನ್ನು ಒಪ್ಕೊಳ್ಳಲ್ಲ. ಯಾಕಂತ ಹೇಳಿದ್ರು ಗೌಪ್ಯ ಮತದಾನ ಆಗಿದ್ದರಿಂದ ಯಾರು ಒಪ್ಕೊಳ್ಳಲ್ಲ. ಆದರೆ ಅಂದಾಜು ಅದು ಕಾಂಗ್ರೆಸ್ನ ಮೂಲಗಳು, ಕಾಂಗ್ರೆಸ್ನ ಆಪ್ತ ಮೂಲಗಳು, BJPಯ ಆಪ್ತ ಮೂಲಗಳು ಮತ್ತು ಸ್ಥಳೀಯ ಮೂಲಗಳಿಂದ ಒಂದಷ್ಟು ಲೆಕ್ಕಾಚಾರಗಳ ಮುಖಾಂತರ ಯಾರು ಅಡ್ಡ ಮತದಾನ ಮಾಡಿದ್ದಾರೆ, ಯಾರ ಮೇಲೆ ಅನುಮಾನ ಇದೆ ಅಂತ ಬಹುತೇಕ ಗೊತ್ತಾಗ್ತಕ್ಕಂಥದ್ದು. ಈಗಾಗಲೇ ಬಹುತೇಕ ಭಾರತೀಯ ಜನತಾ ಪಕ್ಷಕ್ಕೆ ಯಾರೆಲ್ಲ ಅಡ್ಡ ಮತದಾನ ಮಾಡಿದ್ರೆ ಎಂಬ ಮಾಹಿತಿ ಇರ್ತಕ್ಕಂಥದ್ದು. HD ಕುಮಾರಸ್ವಾಮಿ ಕೂಡ ಮಾಹಿತಿ ಇರ್ತಕ್ಕಂಥದ್ದು. ಆದರೆ ಬಿದ್ದರೂ ಮೀಸೆ ಮಣ್ಣಾಗಲಿಲ್ಲ ಎಂಬ ಕಾರಣಕ್ಕಾಗಿ ಭಾರತೀಯ ಜನತಾ ಪಕ್ಷ ನಮ್ಮದಾಗಿರ್ತಕ್ಕಂಥದ್ದು ಕೇವಲ 4 ಅಡ್ಡ ಮತದಾನ, ಉಳಿದಂಥವು ಆಗಿರ್ತಕ್ಕಂಥದ್ದು 7ರಿಂದ 8 ಮತಗಳಷ್ಟು JDS ಆಗಿದೆ ಅಂತೇಳಿ ಈಗ BJP
ಬಿಜೆಪಿಯವರು ಎಲ್ಲೊಂದು ಕಡೆ ತಮ್ಮ ಸೇಫನ್ನು ಉಳಿಸ್ಕೊಳ್ಳಿಕ್ಕೆ, ತಮ್ಮ ಮುಖವನ್ನು ಉಳಿಸ್ಕೊಳ್ಳಿಕ್ಕೆ ನಮಗೆ ಆಗಿರ್ತಕ್ಕಂಥದ್ದು ಕಡಿಮೆ ಅಡ್ಡ ಮತದಾನ ನಮ್ಮದು ಅನ್ನೋ ಮುಖಾಂತರ ಹೇಳ್ತಿರ್ತಕ್ಕಂಥ. ಆದರೆ ಕ್ರಾಸ್ ವೋಟಿಂಗ್ ಇಸ್ ಕ್ರಾಸ್ ವೋಟಿಂಗ್. ಆದರೆ ಭಾರತೀಯ ಜನತಾ ಪಕ್ಷದ ಶಾಸಕರನ್ನ ಹಿಡಿದಿಟ್ಟುಕೊಳ್ಳಲಿ ವಿಜೇಂದ್ರ ಮತ್ತು ಅಶೋಕ್ ಅವರು ವಿಫಲರಾಗಿರೋದು ಕಂಡು ಬಂದಿರತಕ್ಕಂಥದ್ದು. ಮತ್ತು ಎಚ್ ಡಿ ಕುಮಾರಸ್ವಾಮಿಯವರ ಜೊತೆ ಇದ್ದುಕೊಂಡೇ ಎಲ್ಲೊಂದು ಕಡೆ ಅವರ ಶಾಸಕರು ಅವರನ್ನು ನಂಬಲಿಲ್ಲ ಅನ್ನೋದು ಇಲ್ಲಿ ಗೊತ್ತಾಗ್ತಕ್ಕಂಥದ್ದು. ಆ ಮುಖಾಂತರ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ಮೇಲೆ ಎಲ್ಲೊಂದು ಕಡೆ ಕಾಂಗ್ರೆಸ್ ಮತ್ತಷ್ಟು ಬಲಿಷ್ಠ ಆಗ್ತಿರ್ತಕ್ಕಂಥದ್ದು ಮತ್ತು ಚಾಣಕ್ಯ ನಡೆಯನ್ನು ಮಾಡ್ತಿದ್ದಾರೆ. ಒಂದು ಕಡೆ ದೇಶಾದ್ಯಂತ ಎಲ್ಲೊಂದು ಕಡೆ ಬಿಜೆಪಿಯ ಮೇಲೆ ಕಾಂಗ್ರೆಸ್ ಗಂಭೀರ ಆರೋಪವನ್ನು ಮಾಡ್ತಿತ್ತು, ಆಪರೇಷನ್ ಕಮಲ ಮಾಡ್ತಿರ್ತಕ್ಕಂಥದ್ದು ಮತ್ತು ವೋಟ್ ಚೋರಿ ಮಾಡುವಂಥದ್ದು, ಸೀಟ್ ಚೋರಿ ಮಾಡ್ತದೆ ಅಂತೇಳಿ ಗಂಭೀರ ಆರೋಪವನ್ನು ಕಾಂಗ್ರೆಸ್ ಮಾಡ್ತಿತ್ತು. ಇದೀಗ ಯಾವ ಆರೋಪವನ್ನು ಮಾಡ್ತಿತ್ತು ಕಾಂಗ್ರೆಸ್, ಇದೀಗ ಕರ್ನಾಟಕದಲ್ಲೂ ಕೂಡ ಸ್ವತಃ ಕಾಂಗ್ರೆಸ್ ಈಗ ಸೀಟ್ ಚೋರಿಯನ್ನು ಮಾಡುವ ಮುಖಾಂತರ ಒಂದು ಕಡೆ ಭಾರತೀಯ ಜನತಾ ಪಕ್ಷಕ್ಕೆ ತಿರುಗೇಟನ್ನು ಕೊಟ್ಟಿದ್ದಾರೆ ಎಂಬ ಚರ್ಚೆ ಕೂಡ ಆಗ್ತಿರ್ತಕ್ಕಂಥದ್ದು. ಉಗಾರ್, ಥ್ಯಾಂಕ್ ಯು.